ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಗಳು ಸದನದ ನಿಯಮವನ್ನು ಗಾಳಿಗೆ ತೂರಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಏಕಾಏಕಿ ನಿರ್ಣಯವನ್ನ ತಂದಿರೋದು ಒಪ್ಪಲು ಸೂಕ್ತ ಅಲ್ಲ. ಇದು ಕೇಂದ್ರದ ವಿರುದ್ಧ ಮಾಡ್ತಾ ಇರುವಂತಹ ಪಿತೂರಿ. ಹೀಗಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ರು. ಸಿಎಂ ಸದನದ ನಿಯಮವನ್ನು ಗಾಳಿಗೆ ತೂರಲಾಗಿದೆ ಅಂತ ಕೂಡ ಹೇಳಿದ್ರು. ಇವತ್ತು ಏಕಾಏಕಿ ನಿರ್ಣಯ ತಂದಿರೋದು ನಿಯಮ ಬಾಹಿರ, ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ನೀವು ಮನ್ರೇಗಾ ವಿಷಯವಾಗಿ ಚರ್ಚೆ ಮಾಡೋದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ, ಆದರೆ ನೀವು ಭ್ರಷ್ಟಾಚಾರದ ವಿಷಯವಾಗಿ ಚರ್ಚೆಗೆ ಒಪ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನದ ನುಡಿಗಳನ್ನ ಹೊರಹಾಕಿದ್ದಾರೆ. ಏಕಾಏಕಿ ತರಾತುರಿಯಲ್ಲಿ ಈ ನಿರ್ಣಯವನ್ನ ತರುವಂತಹ ಉದ್ದೇಶ ಏನಿತ್ತು? ಇದು ನಿಯಮ ಬಾಹಿರ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಅನ್ನೋದು ಅವರ ಪ್ರಶ್ನೆ. ಮುಖ್ಯಮಂತ್ರಿ ಆಗೋದು ಕಂಟಿನ್ಯೂ ಆಗೋದು ಬೇಕೇ ಹೊರತು ರಾಜ್ಯದ ಹಿತ ಬೇಕಾಗಿಲ್ಲ. ಅವರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನು ಖುಷಿ ಮಾಡಿದ್ರೆ ಇನ್ನೊಂದು 6 ತಿಂಗಳು ಇನ್ನೊಂದು ವರ್ಷ ನಾವು ಇರ್ಬೋದು. ಅದಕ್ಕೋಸ್ಕರ ನರೇಂದ್ರ ಮೋದಿಯವ್ರನ್ನ ಬೈದೆ, ಕೇಂದ್ರ ಸರ್ಕಾರನ ಬೈದೆ ಅಂತ ಹೇಳಿ ಮಾಡ್ಗಣಕ್ಕೆ ಮಾಡ್ತಾ ಇರುವಂಥ ನಿಲುವಳಿ ಸೂಚನೆ ಇದೆ. ಇದನ್ನು ನಾವು ಖಂಡಿಸ್ತೀರಿ. ಇದು ಪ್ರಜಾ ವಿರೋಧಿ. ಸದನಕ್ಕೆ ಈ ಸರ್ಕಾರ ಮುಖ್ಯಮಂತ್ರಿ ಅಗೌರವ ತಂದಿದ್ದಾರೆ. ರೂಲ್ಸ್ ಬುಕ್ಕಲ್ಲಿ ಇಲ್ಲದೆ ಇರತಕ್ಕಂಥ ಮಾಡಿದ್ದಾರೆ. ನಾವು ಈಗಾಗಲೇ ಅಬಕಾರಿ ಸಚಿವರು ಲೂಟಿ ಹೊಡೆದಿರುವಂಥ 6,000 ಕೋಟಿಯನ್ನು ವಸೂಲಿ ಮಾಡಬೇಕು ಅವ್ರ ಕಡೆಯಿಂದ. ಅವರ ರಾಜೀನಾಮೆಯನ್ನು ಪಡಿಬೇಕು. ಹಿಂದೆ ಈಶ್ವರಪ್ಪನವ್ರದ್ದಾದಾಗ